ಇವು ಭಾರತೀಯ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಒಂದಿಷ್ಟು ಕ್ವಶನ್ಸ್ ಅದಾವ. ಹೌದಾ, ಟೋಟಲ್ 30 ಕ್ವಶನ್ಸ್ ಅದಾವ. 30 ಕ್ವಶನ್ಸ್ ನಾ ಕೇಳ್ತಾ ಹೋಗ್ತೀನಿ, ನೀವು ಆನ್ಸರ್ ಹೇಳ್ತಾ ಹೋಗ್ರಿ. ಆಯ್ತಾ? ಭಾರತವು ಯಾವ ಗೋಳಾರ್ಧದ? ಉತ್ತರದ ಪೂರ್ವ ಗೋಳಾರ್ಧ. ಉತ್ತರದೊಳಗಣ ಪೂರ್ವ ಐತಿ. ಭಾರತವು ಉತ್ತರ ಗೋಳಾರ್ಧದ ಪೂರ್ವ ಗೋಳಾರ್ಧದಲ್ಲಿದೆ ಅಂತ ಹೇಳ್ಬೇಕು. ಸರಿನಾ? ಭಾರತದ ಭೌಗೋಳಿಕ ವಿಸ್ತೀರ್ಣ 32.8 ಲಕ್ಷ ಚದರ ಕಿಲೋಮೀಟರ್. 32.8 ಲಕ್ಷ ಚದರ ಕಿಲೋಮೀಟರ್. ಭಾರತದ ಕರ್ಕಾಟಕ ಸಂಕ್ರಾಂತಿ ಋತುವು ಹಾದು ಹೋಗುವ ರಾಜ್ಯಗಳ ಸಂಖ್ಯೆ 8. ಭಾರತದ ಪ್ರಮಾಣಿತ ಕಾಲಮಾನ ರೇಖೆ 82 ಕರೆಕ್ಟ್ ಐತಿ. 82.30 ಪೂರ್ವ ರೇಖಾಂಶ. ಭಾರತದ ಪ್ರಮಾಣಿತ ಕಾಲಮಾನ ರೇಖೆ ಹಾದು ಹೋಗುವ ಸ್ಥಳ ಮಿರ್ಜಾಪುರ. ಭಾರತದ ಅತ್ಯಂತ ದಕ್ಷಿಣದ ಇಂದಿರಾ ಪಾಯಿಂಟ್. ಭಾರತದ ಉತ್ತರದಿಂದ ದಕ್ಷಿಣಕ್ಕೆ ಇರುವ 3214 ಕಿಲೋ. ಭಾರತದ ಪೂರ್ವದಿಂದ ಪಶ್ಚಿಮಕ್ಕೆ ಇರುವ 2933 ಚದರ ಕಿಲೋಮೀಟರ್. ವಿಸ್ತೀರ್ಣ ಮಾತ್ರ ಚದರ ಕಿಲೋಮೀಟರ್, ಅದೆಲ್ಲ ಮತ್ತು ಉದ್ದವನ್ನು ಕಿಲೋಮೀಟರ್ನಾಗ ಹೇಳ್ಬೇಕು. ವಿಶ್ವದ ಭೂಭಾಗದಲ್ಲಿ ಭಾರತದ 2.4 ಅಥವಾ 2.4. ಭಾರತದ ಒಟ್ಟು ಭೂ ಗಡಿಯ ಉದ್ದ 15,200 ಕಿಲೋಮೀಟರ್. ಕನ್ಫ್ಯೂಷನ್ ಮಾಡ್ಕೊ. ಭಾರತದ ಒಟ್ಟು ಕರಾವಳಿ ತೀರದ ಉದ್ದ 7,000 ಕರೆಕ್ಟ್ ಇದೆ. 7,516.6 ಕಿಲೋಮೀಟರ್. ಭಾರತವು ಯಾವ ದೇಶದೊಂದಿಗೆ ಅತಿ ಉದ್ದವಾದ ಭೂಗಡಿಯನ್ನು ಹೊಂದಿದೆ? ಬಾಂಗ್ಲಾದೇಶ. ಇದು ಹಿಂದ್ ಪ್ರಶ್ನೆ ಆಗೈತಿ. ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ಜಲಸಂಧಿ ಪಾಕ್ ಜಲ. IST ಮತ್ತು GMT ನಡುವಿನ ಸಮಯ ವ್ಯತ್ಯಾಸ 5 ಗಂಟೆ 30 ನಿಮಿಷ ಮುಂದೆ. ಹೌದಾ? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇರುವ ಸ್ಥಳ ಬಂಗಾಳ. ಅತಿ ಉದ್ದವಾದ ಕರಾವಳಿ ತೀರ ಹೊಂದಿರುವ ರಾಜ್ಯ ಗುಜರಾತ್. ಅರುಣಾಚಲ ಪ್ರದೇಶ ಮತ್ತು ಗುಜರಾತ್ ನಡುವಿನ ಸಮಯದ ವ್ಯತ್ಯಾಸ 2 ತಾಸು. 2 ಗಂಟೆ ಓನ್ಲಿ. ಭಾರತದ ಉತ್ತರದ ತುತ್ತ ತುದಿ ಇಂದಿರಾ ಕುಲ್. ಎಲ್ಲೈತದ? ಲಡಾಖ್ ಒಳಗೆ. ಮ್ಯಾಕ್ ಮೌಂಟ್ ರೇಖೆಯಲ್ಲಿ ಯಾವ 2 ದೇಶಗಳನ್ನು ಬೇರ್ಪಡಿಸೋದು? ಭಾರತ ಮತ್ತು ಚೀನಾ. ಇಲ್ಲಿ ನೋಡ್ರಿ, ಒಂದು ಟ್ರಿಕ್ ಏನಂದ್ರ ಮ್ಯಾಕ್ ಮೋಹನ್ ನ ಅಂತ ಐತಿ, ಚೀನಾ ನ ಹಿಂಗ್ ನೆನ್ಪಿಟ್ಕೊಟ್ರಿ. ಓಕೆ, ನೆಕ್ಸ್ಟ್ ರ್ಯಾಡ್ ಕ್ಲಿಫ್ ಯಾವ 2 ದೇಶಗಳ ನಡುವೆ ಐತಿ? ಭಾರತ ಮತ್ತು ಪಾಕಿಸ್ತಾನ. ರ್ಯಾಡ್ ಕ್ಲಿಫ್ ಪ ಅಂತ ಐತಿ. ಹೌದಾ? ಪ ಅಂದ್ರೆ ಪಾಕಿಸ್ತಾನ ನೆನ್ಪಿಟ್ಕೊಟ್ರಿ. ಇನ್ನೊಂದು ಡ್ಯೂರ್ಯಾಂಡ್, ಅಫ್ಘಾನಿಸ್ತಾನ ಮತ್ತು ಭಾರತ. ನೆಕ್ಸ್ಟ್, 3 ಕಡೆಯಿಂದ ಬಾಂಗ್ಲಾದೇಶದಿಂದ ಸುತ್ತಲ್ಪಟ್ಟ ರಾಜ್ಯ ತ್ರಿಪುರಾ ರಾಜ್ಯ. ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ್. ವಿಸ್ತೀರ್ಣದಲ್ಲಿ ಭಾರತದ ಅತಿ ಚಿಕ್ಕ ರಾಜ್ಯ. ಕರಾವಳಿ ತೀರ ಹೊಂದಿರುವ ರಾಜ್ಯಗಳ ಸಂಖ್ಯೆ 9. ಏಷ್ಯಾ ಖಂಡ ಯಾವ ಭಾಗದಲ್ಲಿ ಕಂಡುಬರುತ್ತದೆ? ದಕ್ಷಿಣ. ಓಕೆ, ಥ್ಯಾಂಕ್ ಯು.